ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕನ್ನಡ ಕಿರುತೆರೆ ಲೋಕದಲ್ಲಿ ಬಹಳ ಜನಪ್ರಿಯವಾಗಿರುವಂತಹ ನಟ ನಿರೂಪಕ ಮಾಸ್ಟರ್ ಆನಂದ್ ಅವರು ಹೊಸ ಮನೆ ಕಟ್ಟಿಕೊಂಡು ಅದ್ಧೂರಿಯಾಗಿ ಗೃಹ ಪ್ರವೇಶ ಮಾಡಿರುವುದು ಅಭಿಮಾನಿಗಳ ಗಮನ ಸೆಳೆದಿದೆ. ಅವರ ಮನೆ ಗೃಹ ಪ್ರವೇಶ ಕಾರ್ಯಕ್ರಮ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಯ ವಾತಾವರಣ ಎಲ್ಲವೂ ತುಂಬ ಭರ್ಜರಿಯಾಗಿ ನಡೆದಿತ್ತು ಎಂದು ಹೇಳಲಾಗ್ತದೆ. ಮಾಸ್ಟರ್ ಆನಂದ್ ಅವರ ಹೊಸ ಮನೆ ಬಹಳ ವಿಶಾಲ ಮತ್ತು ಆಧುನಿಕ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಮನೆಯ ಹೊರಭಾಗದಲ್ಲಿ ದೊಡ್ಡ ಗೇಟ್ ಮತ್ತು ಸುಂದರವಾದ ಗಾರ್ಡನ್ ಇದೆ. ಒಳಗಡೆ ಪ್ರವೇಶಿಸಿದರೆ ಲಿವಿಂಗ್ ಹಾಲ್ ಕಾಣುತ್ತೆ. ಗೋಡೆಗಳಲ್ಲಿ ಸ್ಟೈಲಿಶ್ ಡೆಕೋರೇಷನ್ ಮತ್ತು ಲೈಟಿಂಗ್ ಇಟ್ಟು ಮನೆ ತುಂಬ ರಿಚ್ ಆಗಿ ಕಾಣುವಂತೆ ಮಾಡಿದ್ದಾರೆ. ಕುಟುಂಬದ ಫೋಟೋಗಳು ಮತ್ತು ಟ್ರೋಫಿಗಳು ಕೂಡ ಅಲ್ಲಿ ಇಟ್ಟು ಮನೆಗೆ ವಿಶಾಲವಾದ ಲುಕ್ ನೀಡಿದ್ದಾರೆ. ಅಡುಗೆ ಮನೆ, ಮಾಡ್ಯುಲರ್ ಕಿಚನ್ ತುಂಬ ಆಧುನಿಕವಾಗಿ ಮಾಡಲಾಗಿದೆ. ಮಕ್ಕಳಿಗೆ ಪ್ರತ್ಯೇಕ ರೂಮ್, ಅತಿಥಿಗಳಿಗೆ ಪ್ರತ್ಯೇಕ ರೂಮ್ ಕೂಡ ಇದೆ. ಈ ಮನೆ ನೋಡಿದವರು ಇದು ಸಿನಿಮಾ ಸ್ಟಾರ್ ಮನೆ, ಯಾವ ಸಿನಿಮಾ ಸ್ಟಾರ್ ಮನೆಗೂ ಕಮ್ಮಿ ಇಲ್ಲ ಎಂದು ಹೇಳುವಷ್ಟು ಅದ್ಧೂರಿ ಅಂತಿದೆ. ಗೃಹ ಪ್ರವೇಶದ ದಿನ ಮನೆ ತುಂಬ ಹೂವುಗಳಿಂದ ಮತ್ತು ಮಾವಿನ ತೋರಣಗಳಿಂದ ಅಲಂಕರಿಸಲಾಗಿತ್ತು. ಮಾಸ್ಟರ್ ಆನಂದ್ ಅವರ ಪತ್ನಿ ಯಶಸ್ವಿನಿ ಮತ್ತು ಮಕ್ಕಳು ಕೂಡ ಬಹಳ ಖುಷಿಯಿಂದ ಪೂಜೆಯಲ್ಲಿ ಭಾಗವಹಿಸಿದ್ರು. ಈ ಸಂಭ್ರಮದಲ್ಲಿ ಕುಟುಂಬದ ಸದಸ್ಯರು, ಸ್ನೇಹಿತರು ಮತ್ತು ಕೆಲ ಕಿರುತೆರೆ ಕಲಾವಿದರು ಕೂಡ ಭಾಗವಹಿಸಿದ್ದಾರೆ. ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಗೃಹ ಪ್ರವೇಶದ ಪ್ರಮುಖ ಭಾಗವಾಗಿದ್ದು, ಪೂಜೆ ಪಂಡಿತರು ವೇದ ಮಂತ್ರಗಳಿಂದ ಪೂಜೆ ಪ್ರಾರಂಭಿಸಿದರು. ಮೊದಲು ಗಣಪತಿ ಪೂಜೆ ಮಾಡಲಾಯಿತು. ನಂತರ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಥೆ ವ್ರತ ಓದಿಸಲಾಯಿತು. ಕುಟುಂಬದ ಎಲ್ಲರೂ ಕೂತು ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಅರ್ಪಿಸಿದರು. ನಂತರ ಪ್ರಸಾದವನ್ನು ಎಲ್ಲರಿಗೂ ಹಂಚಲಾಯಿತು. ಈ ಸಮಯದಲ್ಲಿ ಮನೆ ತುಂಬ ಭಕ್ತಿ ಭಾವ ಮತ್ತು ಸಂತೋಷದ ವಾತಾವರಣ ಇತ್ತು. ಮಾಸ್ಟರ್ ಆನಂದ್ ಅವರ ಮಗಳು ವಂಶಿಕಾ ಆನಂದ್ ಕಶ್ಯಪ ಕೂಡ ಕಾರ್ಯಕ್ರಮದಲ್ಲಿ ಸಖತ್ ಖುಷಿಯಾಗಿ ಕಾಣಿಸಿಕೊಂಡರು. ತುಂಬಾ ಮುದ್ದಾಗಿ ಕೂಡ ಕಾಣಿಸ್ತಾ ಇದ್ರು. ಅವರು ಈಗಾಗಲೇ ಹಲವು TV ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡು ಜನಪ್ರಿಯರಾಗಿದ್ದಾರೆ. ಕುಟುಂಬದ ಎಲ್ಲರೂ ಸೇರಿ ಈ ಹೊಸ ಮನೆ ಕಾಲಿಟ್ಟ ಕ್ಷಣವನ್ನು ಬಹಳ ಸ್ಪೆಷಲ್ ಆಗಿ ಆಚರಿಸಿದರು. ಮಾಸ್ಟರ್ ಆನಂದ್ ಅವರ ಗೃಹ ಪ್ರವೇಶ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ಕುಟುಂಬದ ಸಂತೋಷ ಮತ್ತು ಭಕ್ತಿಯ ವಾತಾವರಣದಲ್ಲಿ ನಡೆಯಿತು. ಹೊಸ ಮನೆ ಪೂಜೆ ಮತ್ತು ಅತಿಥಿ ಎಲ್ಲವೂ ಕೂಡ ಅಭಿಮಾನಿಗಳಿಗೆ ಬಹಳ ಇಷ್ಟವಾಗುತ್ತಿತ್ತು. ಮಾಸ್ಟರ್ ಆನಂದ್ ಅವರ ಮನೆ ಒಳಗಿನ ರೂಮ್ ಟು ರೂಮ್ ವಿವರ ಬಂದಂತಹ ಗಿಚ್ಚಗಿಲಿಯ ಸ್ಟಾರ್ ನಟರು ಕೂಡ ಮೆಚ್ಚಿ ಶುಭಾಶಯಗಳನ್ನು ತಿಳಿಸಿದರು. ಇನ್ನು ಮಾಸ್ಟರ್ ಆನಂದ್ ಅವರ ಹೊಸ ಮನೆಯ ಗೃಹ ಪ್ರವೇಶದ ಊಟ ಕಾರ್ಯಕ್ರಮ ಅದ್ಧೂರಿಯಾಗಿತ್ತು. ಕರ್ನಾಟಕದ ಸಂಪ್ರದಾಯದಂತೆ ಅತಿಥಿಗಳಿಗೆ ತುಂಬ ಸವಿರುಚಿಯ ಶುದ್ಧ ಸಾಂಪ್ರದಾಯಿಕ ಊಟವನ್ನು ವ್ಯವಸ್ಥೆ ಮಾಡಲಾಗಿತ್ತು. ಮನೆಗೆ ಬಂದ ಎಲ್ಲ ಅತಿಥಿಗಳು ಊಟ ತುಂಬ ರುಚಿಯಾಗಿತ್ತು ಎಂದು ಹೇಳಿಕೊಂಡು ಸಂತೋಷಪಟ್ಟರು. ಗೃಹ ಪ್ರವೇಶದ ದಿನ ಅತಿಥಿಗಳಿಗೆ ಬಾಳೆ ಎಲೆ ಮೇಲೆ ಊಟವನ್ನು ಸರ್ವ್ ಮಾಡಲಾಯಿತು. ಕರ್ನಾಟಕದ ಸಂಪ್ರದಾಯದಂತೆ ಎಲೆಯ ಮೇಲೆ ಒಂದೊಂದಾಗಿ ಪದಾರ್ಥಗಳನ್ನು ಹಾಕಿ ಆತಿಥ್ಯ ನೀಡಿದರು. ಇನ್ನು ಊಟದಲ್ಲಿ ಹಲವಾರು ಸಾಂಪ್ರದಾಯಿಕ ವ್ಯಂಜನಗಳು ಇದ್ದವು. ತುಪ್ಪದ ಜೊತೆ ಬಿಸಿ ಅನ್ನ, ಸಾಂಬಾರ್, ರಸಂ, ವೆಜಿಟೇಬಲ್ ಪಲ್ಯ, ಕೋಸಂಬರಿ, ಬೀನ್ಸ್ ಪಲ್ಯ, ಮಜ್ಜಿಗೆ ಹುಳಿ, ಚಟ್ನಿ ಮತ್ತು ಪಚಡಿ, ಹಪ್ಪಳ, ಉಪ್ಪಿನಕಾಯಿ, ಸಿಹಿ ಪದಾರ್ಥಗಳು. ಗೃಹ ಪ್ರವೇಶದ ಊಟದಲ್ಲಿ ಸಿಹಿಗೂ ವಿಶೇಷ ವ್ಯವಸ್ಥೆ ಇತ್ತು. ಹೋಳಿಗೆ, ಪಾಯಸ, ಲಡ್ಡು ಮತ್ತು ಜಿಲೇಬಿ ಥರದ ಸಿಹಿಗಳು, ಕೆಲವರಿಗೆ ವಿಶೇಷವಾಗಿ ಹೋಳಿಗೆ ಒಬ್ಬಟ್ಟು ಕೂಡ ನೀಡಲಾಯಿತು ಎನ್ನಲಾಗಿದೆ. ಊಟವನ್ನು ಮನೆಯವರೇ ಗಮನ ಕೊಟ್ಟು ಅತಿಥಿಗಳಿಗೆ ಸರ್ವ್ ಮಾಡಿದರು ಅಂತಲೂ ಕೂಡ ಹೇಳ್ಬೋದು. ಅತಿಥಿಗಳು ತೃಪ್ತಿಯಾಗಿ ಊಟ ಮಾಡಬೇಕು ಎಂಬುದು ಅವರ ಆಶಯವಾಗಿತ್ತು. ಕುಟುಂಬದವರು ಸ್ವತಃ ಅತಿಥಿಗಳ ಜೊತೆ ಮಾತನಾಡಿ ಆತ್ಮೀಯವಾಗಿ ಆತಿಥ್ಯ ನೀಡಿದರು. ಗೃಹ ಪ್ರವೇಶಕ್ಕೆ ಬಂದವರು ಮನೆ ಅದ್ಭುತ ಊಟ, ಅದಕ್ಕಿಂತಲೂ ರುಚಿ ಎಂದು ಮೆಚ್ಚಿಕೊಂಡರು. ಇದಾಗಿತ್ತು ಇವತ್ತಿನ ವಿಶೇಷ ಅಂತ ಹೇಳ್ತಾ, ಮುಂದಿನ ಲಾಗಲ್ಲಿ ಮತ್ತೊಂದಷ್ಟು ಹೊಸ ವೀಡಿಯೋಸೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್ ಎಲ್ರಿಗೂ.